ದುಃಖವು ನೋವು ನಮ್ಮನ್ನು ಕಾಡುವಾಗ ದೇವರ ವಾಕ್ಯ ನಮ್ಮ ನೆನಪಿಗೆ ತರುತ್ತದೆ. ಕೀರ್ತನೆಗಳು 30ನೇ ಅಧ್ಯಾಯ 5ನೇ ವಚನ 2ನೇ ಭಾಗದಲ್ಲಿ, ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡರೂ ಮುಂಜಾನೆ ಹರ್ಷಧ್ವನಿ ಕೇಳಿಸುವುದು ಎಂಬುದಾಗಿ. ಈ ಒಂದು ದಿನ ದೇವರನ್ನು ನಂಬಿರುವಂಥ ನಾವು ಪ್ರತಿಯೊಬ್ಬರಿಗೂ ಸಂಜೆಯು ದುಃಖವೆಂಬುದು ಬರುವುದು ಅಂತ ಹೇಳುವಾಗ ಅರ್ಥ ಮಾಡಿಕೊಳ್ಬೇಕು. ನಾವು ಕೂಡ ಅನೇಕ ಒಂದು ಚಿಂತೆಗಳಲ್ಲಿ, ಅನೇಕ ಒಂದು ಜೀವಿತದ ಒಂದು ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗುವಾಗ ನಮಗೇನಾಗ್ತದೆ ಅಂದರೆ, ಸಂಜೆ ಅಂದರೆ ಒಂದು ರೀತಿಯಲ್ಲಿ ಒಂದು ದಿನ ಮುಗಿಯುವಾಗ ನಮಗೆ ದುಃಖ ಬರ್ತದೆ, ಅಥವಾ ಒಂದು ಸಮಯಗಳಲ್ಲಿ ನಮಗೆ ದುಃಖ ಬರುವಾಗ ನಾವು ಏನು ಮಾಡಬೇಕಂತಂದರೆ, ಆ ದುಃಖಗಳಲ್ಲಿ ನಾವು ದೇವರನ್ನ ನೆನೆಸುವಾಗ, ದೇವರ ಕುರಿತಾಗಿ ನಾವು ಆಲೋಚಿಸುವಾಗ ನೆನಪಿಗೆ ಏನು ತರ್ತದೆ ಅಂತಂದರೆ, ಸಂಜೆ ನಮಗೆ ಎಷ್ಟೇ ದುಃಖ ಬಂದರೂ ಕೂಡ ಮುಂಜಾನೆ ನಮಗೆ ಹರ್ಷಧ್ವನಿ ಕೇಳಿಸ್ತದೆ. ಯಾಕೆ ಅಂತಂದರೆ, ನಾವು ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆಗಾಗಿ. ಈ ಒಂದು ದಿನ ನಾನು ಎನ್ಕರೇಜ್ ಮಾಡ್ತಾ ಇರೋದು ಏನು ಅಂತಂದರೆ, ನಮ್ಮ ದುಃಖಗಳು ಏನೇ ಇರುವಾಗಲೂ ಕೂಡ ಆ ಒಂದು ಚಿಂತೆಗಳನ್ನು, ಆ ಒಂದು ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ಶಕ್ತಿ ನಮ್ಮ ದೇವರಿಗೆ ಇದೆ. ಸಂಜೆ ನಮಗೆ ದುಃಖವಾಗಬಹುದು, ಆದರೆ ಮುಂಜಾನೆ ಹರ್ಷಧ್ವನಿ ಬಂದೇ ಬರ್ತದೆ. ಹಾಗಾಗಿ ನಾವು ಏನು ಮಾಡಬೇಕಂತ, ನಾವು ದೇವರನ್ನು ಎದುರು ನೋಡುತ್ತಾ ಇರಬೇಕು. ಕತ್ತಲಾಗುವಾಗ ಕತ್ತಲು ಹಾಗೆ ಇದ್ದು ಬಿಡುವುದಿಲ್ಲ, ಮುಂಜಾನೆ ಹಾಗೆ ಆಗುತ್ತದೆ. ಆ ರೀತಿಯಲ್ಲಿ ನಮ್ಮ ಪರಿಸ್ಥಿತಿಗಳು ಹಾಗೆ ಇದ್ದು ಬಿಡುವುದಿಲ್ಲ, ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಹಾಗೆ ಆಗ್ತದೆ ಎಂಬುವಂಥ ನಂಬಿಕೆಯಲ್ಲಿ ನಾವಿರಬೇಕು. ಕೀರ್ತನೆಗಾರನು ಇದನ್ನು ಬರೆಯುವಾಗ ಇದೇ ಒಂದು ಅಧ್ಯಾಯದಲ್ಲಿ ಕಡೆಯ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತಾರೆ, ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದಿ. ನಾನು ಕಟ್ಟಿಕೊಂಡ ದೋಣಿತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧರಣೆ ಮಾಡಿಸಿದ್ದಿ. ಇದರಿಂದ ಯೆಹೋವನೇ, ನನ್ನ ಮನಸ್ಸು ಎಡಬಿಡದೆ ನಿನ್ನನ್ನು ಕೀರ್ತಿಸುವುದು. ನನ್ನ ದೇವರೇ, ನಿನ್ನನ್ನು ಸದಾಕಾಲ ಸ್ತುತಿಸುವೆನು ಎಂಬುದಾಗಿ. ನೋಡ್ರಿ, ದೇವರು ಆ ಮಗನ ಪರಿಸ್ಥಿತಿಯನ್ನು ಬದಲಾಯಿಸುವಾಗ, ಆತನ ಗೋಣಿತಟ್ಟನ್ನು ತೆಗೆದುಹಾಕುವಂತೆ ದೇವರು ಮಾಡುವಾಗ, ಈ ಒಂದು ದಿನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗುವಂತೆ ದೇವರು ಕಾರ್ಯ ಮಾಡುತ್ತಾರೆ. ನಮಗೆ ಕೂಡ ಹರ್ಷಧ್ವನಿ ಕೇಳುವಂತೆ ದೇವರು ಕಾರ್ಯ ಮಾಡ್ತಾರೆ. ನಾವು ಹರ್ಷಿಸುವಂತೆ ದೇವರು ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ ಎಂಬುದಾಗಿ ನಾವು ಪ್ರಾರ್ಥಿಸಿ, ನಾವು ಅದನ್ನು ಎದುರು ನೋಡುವಾಗ ನಮ್ಮ ಪರಿಸ್ಥಿತಿಗಳಲ್ಲಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಂತೆ ಶಕ್ತರಾಗಿದ್ದಾರೆ ಎಂಬುದಾಗಿ ನಾವು ನಂಬಬೇಕಾಗಿದೆ. ಈ ಒಂದು ದಿನ ಈ ವಾಕ್ಯದ ಮುಖಾಂತರವಾಗಿ ನೀವು ಆಶೀರ್ವಾದ ಹೊಂದಿರುವುದೇ ಆದರೆ, ನೀವು ದೇವರನ್ನು ಸ್ತೋತ್ರ ಮಾಡುತ್ತಾ, ಸದಾಕಾಲ ದೇವರಿಗಾಗಿ ಜೀವಿಸುತ್ತಾ, ನೀವು ದೇವರ ಮೇಲೆ ನಂಬಿಕೆ ಇಟ್ಟು ದುಃಖಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಕುಂದಿ ಹೋಗದೆ, ನಿಮ್ಮ ಪರಿಸ್ಥಿತಿಗಳನ್ನು ದೇವರ ಒಂದು ನಂಬಿಕೆ ಇಟ್ಟು ಒಂದು ಹರ್ಷಧ್ವನಿಯಲ್ಲಿ ಬದಲಾಯಿಸಬೇಕಾಗಿ ಈ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನು ಬಲಗೊಳಿಸುತ್ತೇನೆ.